ಬಂಧುಗಳೇ, ಇದೇ ತಿಂಗಳು ನಾವು 18/1/2026ರಂದು ಜೇಡರ ದಾಸಿಮಯ್ಯ ಅವರ ಜಯಂತ್ಯೋತ್ಸವವನ್ನ ಎಲ್ಲ ಕಡೆ ಆಚರಿಸಿರ್ತಾರೆ. ದೇವಾಂಗ ಜನಾಂಗದವರು ಹೆಚ್ಚಿನದಾಗಿ ಇದಕ್ಕೆ ಒತ್ತು ಕೊಟ್ಟು ಒಂದು ಜಯಂತಿಯನ್ನ ಆಚರಣೆ ಮಾಡಿರ್ತಾರೆ. ಅವರು ಆ ಒಂದು ದೇವಾಂಗ ಸಮಾಜದಲ್ಲಿ ಅವರ ಆ ಒಂದು ಇದರಲ್ಲಿ ಹುಟ್ಟಿದ್ರೂ ಸಹಿತ ಜೇಡರ ದಾಸಿಮಯ್ಯ ಅವರು ದೇವರ ದಾಸಿಮಯ್ಯ ಹೇಗಾದ್ರು, ಶಿವಭಕ್ತನಾಗಿ ಹೇಗೆ ಹೊರಹೊಮ್ಮಿದ್ರು ಅನ್ನೋದ್ರ ಬಗ್ಗೆ ಒಂದು ಕಿರುಪರಿಚಯವನ್ನ ಮಾಡ್ಕೊಳ್ಳೋಣ. ಈ ಒಂದು ಪರಿಚಯವನ್ನ ಚಂದ್ರಶೇಖರ್ ಸರ್ ಅನ್ನೋರು ಮಾಡಿದ್ದಾರೆ. ಅವರ ಒಂದು ಆಧಾರದ ಮೇಲೆ ಒಂದು ಆದ್ಯ ವಚನಕಾರ ದೇವರ ದಾಸಿಮಯ್ಯನವರ ಕಿರುಪರಿಚಯ ಅಷ್ಟೇ. ಅವರ ಚರಿತ್ರೆ ದೊಡ್ಡದಿದೆ, ಹಾಗಾಗಿ ನಾವು ಎಷ್ಟು ಬೇಕೋ ಅಷ್ಟನ್ನ ಈ ವೇದಿಕೆಯಲ್ಲಿ ಅವ್ರ ಬಗ್ಗೆ, ದೇವರ ದಾಸಿಮಯ್ಯ ಹೇಗಾದ್ರು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ವಚನ ಎಂದರೆ ನುಡಿ ಅಥವಾ ಮಾತು ಎಂದು ಅರ್ಥವನ್ನ ಕೊಡುತ್ತದೆ. ಇಂತಹ ವಚನಗಳ ಮೂಲಕ ಧಾರ್ಮಿಕ, ಸಾಮಾಜಿಕ ಹಾಗೂ ರಾಜಕೀಯ ಕ್ಷೇತ್ರಗಳಲ್ಲಿ ಬಿರುಗಾಳಿಯನ್ನು ಎಬ್ಬಿಸಿದ ಮಹಾ ಪುರುಷರುಗಳೆಂದರೆ ವಚನಕಾರರು. ಇವರುಗಳು ನುಡಿದಂತೆ ನಡೆಯುವವರು, ನಡೆದಂತೆ ನುಡಿಯುವವರು ಸಹಿತ, ಮತ್ತು ಕಂಡದ್ದನ್ನ ಕಂಡ ಹಾಗೆ ಹೇಳುವವರು. ನಮ್ಮ ನಾಡಿನಲ್ಲಿ ವಚನ ಸಾಹಿತ್ಯಕ್ಕೆ ಸುಮಾರು 800 ವರ್ಷಗಳ ಇತಿಹಾಸವಿದೆ. ಇಂತಹ ವಚನಕಾರರಲ್ಲಿ ಮೊಟ್ಟ ಮೊದಲು ವಚನಗಳನ್ನ ರಚಿಸಿ ಬರೆದ ಮತ್ತು ಶ್ರೇಷ್ಠತೆಯನ್ನ ಪಡೆದಂತಹ ವಚನಕಾರರೆಂದರೆ ದೇವರ ದಾಸಿಮಯ್ಯನವರು. ಇವರ ಕಾಲ ಕ್ರಿಸ್ತಶಕ 10 ಮತ್ತು 11ನೇ ಶತಮಾನದ ಮಧ್ಯಭಾಗದಲ್ಲಿ, ಅಂದ್ರೆ ಕ್ರಿಸ್ತಶಕ 980 1040ರವರೆಗೆ ಬಾಳಿ ಬದುಕಿದಂಥವರು. ಮಾಸ್ಟರ್ಸ್ ಮೊನ್ನೆ ಗೀತಾ ಮೇಡಮ್ ಅವರು ಹೇಳಿದಾಗ ನನ್ಗನ್ನಿಸ್ತು, ಶಿವರಾತ್ರಿ ಮುನ್ನಾ ದಿನ, ಅಂದ್ರೆ ಕೇವಲ ಇನ್ನೊಂದು ವಾರ ಇರ್ಬೋದು, ಆ ಒಂದು ಮುನ್ನಾ ದಿನದಲ್ಲಿ ನನಗೆ ಯಾಕೆ ಇವರು ಫೋಟೋ, ಅಂದ್ರೆ ದಾಸಿಮಯ್ಯನವರ ಫೋಟೋ, ಅವರ ದರ್ಶನವನ್ನ ಮಾಡೋಣ, ಯಾಕೆ ಇವರು ಪದೇ ಪದೇ ನನ್ನ ಮನಸ್ಸಿಗೆ ಬರ್ತಾ ಇದ್ದಾರೆ ಅಂತ ಅನ್ನಿಸ್ತು. ಶಿವರಾತ್ರಿಯ ದಿನ ಶಿವನ ಪರಮ ಭಕ್ತರಾದಂತಹ ಇವರನ್ನ ನಾವು ಒಂದು ಪರಿಚಯನ ಮಾಡ್ಕೊಳ್ಳೋಣ ಅಂತ ತುಂಬಾ ಅನ್ನಿಸ್ತಾ ಇತ್ತು. ಅದಕ್ಕಾಗಿ ಈ ಒಂದು ಪರಿಚಯವನ್ನ ನಾನು ತಗೊಂಡೆ. ರಾಮನಾಥನ ಭಕ್ತರಾದ ದೇವಾಂಗ ಜನಾಂಗದ ರಾಮಯ್ಯ ಮತ್ತು ಶಂಕರಿ ದಂಪತಿಗಳ ಮಗನಾಗಿ ಚೈತ್ರವಾದ ಶುದ್ಧ ಪಂಚಮಿಯ ದಿನದಂದು ಸಗರ ಕೊಂಡಿರುವ ಕರ್ನಾಟಕ ರಾಜ್ಯದ ಗುಲ್ಬರ್ಗ ಜಿಲ್ಲೆ, ಅಂದ್ರೆ ಈಗಿನ ಯಾದಗಿರಿ ಜಿಲ್ಲೆ, ಸುರಪುರ ತಾಲೂಕಿನ ಮುದನೂರು ಗ್ರಾಮದಲ್ಲಿ ಜೇಡರ ದಾಸಿಮಯ್ಯ ಅವರು ಜನಿಸ್ತಾರೆ. ಇವರನ್ನ ಹಲವಾರು ನಾಮಾಂಕಿತಗಳಿಂದ ಕರೀತಾರೆ. ದಾಸ, ದಾಸಯ್ಯ, ದಾಸಿಮಯ್ಯ, ದಾಸಿದೇವ, ದೇವದಾಸ, ದೇವರ ದಾಸಿಮಯ್ಯ, ಜೇಡರ ದಾಸಿಮಯ್ಯ ಎಂಬ ಮುಂತಾದ ಹೆಸರುಗಳಿಂದ ಇವರನ್ನ ಕರೀತಾರೆ. ಬಾಲ್ಯದಲ್ಲಿ ದೇವರ ದಾಸಿಮಯ್ಯನವರ ಆಟ ಪಾಠ, ಧ್ಯಾನ, ಪೂಜೆ ಪುನಸ್ಕಾರಗಳನ್ನೆಲ್ಲ ಹುಟ್ಟೂರಾದ ಮುದನೂರಿನಲ್ಲಿ ಕಳೀತಾರೆ. ಅಲ್ಲಿ ದೊರೆತಂತಹ ಅಲ್ಪ ವಿದ್ಯೆಯಿಂದ ಅವರು ತೃಪ್ತರಾಗೋಲ್ಲ. ಇನ್ನೂ ಏನೋ ನನಗೆ ಬೇಕಿದೆ ಅನ್ನುವ ಹಂಬಲವನ್ನ ಹೊತ್ತು ತಮ್ಮ ಜ್ಞಾನವನ್ನ ಹೆಚ್ಚಿಸಿಕೊಳ್ಳಲು ಶ್ರೀಶೈಲದ ಸುಪ್ರಸಿದ್ಧ ವಿದ್ಯಾಕೇಂದ್ರವಾದ ಸೂರ್ಯ ಸಿಂಹಾಸನ ಪೀಠದ 3ನೆಯ ಜಗದ್ಗುರುಗಳಾದಂತಹ ಶ್ರೀ ಚಂದ್ರಗಂಡ ಶಿವಾಚಾರ್ಯರಿಂದ ಶಿವದೀಕ್ಷೆಯನ್ನ ಪಡೆದು ಆಧ್ಯಾತ್ಮಿಕ ಜ್ಞಾನವನ್ನ ಸಂಪಾದಿಸಿಕೊಂಡು ಸಂಸ್ಕೃತ, ಕನ್ನಡ ಮೊದಲಾದ ಭಾಷೆ ಬಲ್ಲವರಾಗಿ ಗುರುಗಳ ಆದೇಶದಂತೆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ದರ್ಶನವನ್ನ ಪಡೆದು ಅಲ್ಲಿನ ಜನರಿಗೆ ಸನ್ಮಾರ್ಗದಲ್ಲಿ ನಡೆಯುವಂತೆ ಶರಣರ ತತ್ವವನ್ನ ಪ್ರಚಾರ ಮಾಡುತ್ತಾ ಮುದುರಿಗೆ ಬಂದು ಜೀವನೋಪಾಯಕ್ಕಾಗಿ ನೇಯ್ಗೆ ಕಾಯಕವನ್ನ ಮಾಡುತ್ತಾ ರಾಮನಾಥನ ಪರಮ ಭಕ್ತನಾಗ್ತಾರೆ ಜೇಡರ ದಾಸಿಮಯ್ಯ ಅವರು. ರಾಮನಾಥನ ಪೂಜೆಯನ್ನ ಮಾಡಿಕೊಂಡು ಸುತ್ತಮುತ್ತಲಿನ ಊರುಗಳ ಜನರಿಗೆ ಶಿವತತ್ವ ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನ ಬೋಧನೆ ಮಾಡುತ್ತಾ ಜೀವನವನ್ನ ನಡೆಸ್ತಾ ಇರ್ತಾರೆ. ತನ್ನ ಇಷ್ಟ ದೇವರಾದ ರಾಮನಾಥನನ್ನ ಪೂಜಿಸಲು ಪ್ರತಿ ದಿವಸ ಕಾಲ್ನಡಿಗೆಯಲ್ಲಿ ಅವರು 12 ರಹದಾರಿ ದೂರದಲ್ಲಿರುವ ಭೀಮಾ ನದಿಗೆ ಹೋಗಿ ಮಣ್ಣಿನ ಗಡಿಗೆಯನ್ನ ಶುಭ್ರವಾಗಿ ತೊಳೆದು ಹಾಗೂ ತಾನೂ ಸಹ ನದಿಯಲ್ಲಿ
ಸ್ನಾನವನ್ನ ಮಾಡಿ ಮಡಿನೀರನ್ನ ತಂದು ರಾಮನಾಥನಿಗೆ ಅಭಿಷೇಕ ಮಾಡಿ ಪೂಜೆಯನ್ನ ಸಲ್ಲಿಸ್ತಾ ಇರ್ತಾರೆ ದಾಸಿಮಯ್ಯ ಅವರು. ಇವರ ಶ್ರದ್ಧಾ ಭಕ್ತಿಯನ್ನ ಮೆಚ್ಚಿ ಮತ್ತು ಇವರ ಕಷ್ಟವನ್ನು ನೋಡಲಾರದೆ ಗಂಗಾಮಾತೆಯು ದೇವರ ದಾಸಿಮಯ್ಯನವರ ಕನಸಿನಲ್ಲಿ ಪ್ರತ್ಯಕ್ಷಳಾಗಿ, ದಾಸಿಮಯ್ಯ, ನೀನು ನನ್ನ ಬಳಿ ಬಂದು ಮಡಿ ನೀರನ್ನು ತೆಗೆದುಕೊಂಡು ಹೋಗುವುದು ಬೇಡ, ನಾನೇ ನಿನ್ನ ರಾಮನಾಥನ ದೇವಾಲಯದ ಸುತ್ತಮುತ್ತ ಉದ್ಭವಿಸಿ ಶಾಶ್ವತವಾಗಿ ನೆಲೆಗೊಳ್ಳುತ್ತೇನೆ ಅಂತ ಹೇಳ್ತಾಳೆ. ಆ ಕನಸಿನಲ್ಲಿ ಬಂದು ಗಂಗಾಮಾತೆ ಹೇಳಿದ ಮೇಲೆ ದಾಸಿಮಯ್ಯ ಅವರು ಊರಿನ ಜನರಿಗೆ ತಿಳಿಸ್ತಾರೆ, ನಾಳೆಯೇ ನಿನಗೆ ಬೇಕಾದ ಜಾಗದಲ್ಲಿ ಬಾವಿ ತೋಡಿಸು ಅಂತ ಹೇಳ್ತಾಳೆ. ಪುಷ್ಕರಿಣಿಗಳನ್ನ ಕಟ್ಟಿಸು ಎಂದು ಹೇಳಿ ಆಕೆ ಅಂತರ್ಧನಳಾಗ್ತಾಳೆ. ಆಗ ದಾಸಿಮಯ್ಯನವರು ಯೋಚಿಸ್ತಾರೆ, ಬೆಳಗಾಗುತ್ತಲೇ ಊರಿನ ಮುಖಂಡರು ಹಾಗೂ ಜನರನ್ನ ಕರೆದು ಕನಸಿನಲ್ಲಿ ನಡೆದಂತಹ ಘಟನೆಗಳನ್ನ ಎಲ್ಲರಿಗೂ ತಿಳಿಸಿ ಎಲ್ಲರ ಸಹಕಾರದಿಂದ 7 ಬಾವಿಗಳನ್ನ ತೋಡಿಸಿ ಪುಷ್ಕರಣಿಗಳನ್ನ ಕಟ್ಟಿಸಿದಾಗ ಗಂಗಾಮಾತೆಯು 7 ಪುಷ್ಕರಣಿಗಳಲ್ಲಿಯೂ ತಾನಾಗಿ ಉಕ್ಕಿ ಹರಿಯತೊಡಗಿದಳಂತೆ. ಅವುಗಳು ರಾಮತೀರ್ಥ, ಲಕ್ಷ್ಮಣ ತೀರ್ಥ, ಪಾಂಡು ತೀರ್ಥ, ಸಂಗಮ ತೀರ್ಥ, ಸಕ್ಕರೆ ತೀರ್ಥ, ಹಾಲು ತೀರ್ಥ ಎಂಬ 7 ತೀರ್ಥಗಳಾಗಿ ಹರಿಯುತ್ತವೆ. ಈ 7 ತೀರ್ಥಗಳು ಮುದನೂರಿನ ಸುತ್ತಮುತ್ತಲೂ ಸಮೃದ್ಧವಾಗಿ ಹರಿದು ಸುಮಾರು 800 ಎಕರೆಗಳಿಗೆ ನೀರುಣಿಸುವಂತಾಗುತ್ತವೆ. ಇದರಿಂದ ಅಲ್ಲಿನ ರೈತರು ಅವರಿಗೆ ಇಷ್ಟವಾದ ಭತ್ತ, ಕಬ್ಬು, ದವಸ, ಧಾನ್ಯಗಳನ್ನ ಬೆಳೆದು ಅವರು ಸಮೃದ್ಧವಾಗಿ ಸುಖ ಸಂತೋಷದಿಂದ ಜೀವನವನ್ನು ಸಾಗಿಸುತ್ತಿರ್ತಾರೆ. ಆಗ ದಾಸಿಮಯ್ಯನವರ ಪುಣ್ಯ ಫಲದಿಂದ ಮುದನೂರು ಕ್ಷೇತ್ರವು ಕರ್ನಾಟಕದಾದ್ಯಂತ ಪುಣ್ಯ ಕ್ಷೇತ್ರವಾಗಿ ದಕ್ಷಿಣ ಕಾಶಿ ಅಂತಾನೆ ಅದು ಹೆಸರು ಪಡೆಯುತ್ತೆ, ಚಿಕ್ಕ ಗ್ರಾಮವಾದರೂ ಸಹಿತ. ಬಹಳ ರೋಚಕವಾಗಿದೆ ಮುಂದಿನ ಒಂದು ಅವರ ಪಯಣ. ದೇವರ ದಾಸಿಮಯ್ಯನವರು ಯೌವನಾವಸ್ಥೆಗೆ ಬಂದಾಗ ಇವರ ಮದುವೆ ಪ್ರಸ್ತಾಪ ಬರುತ್ತದೆ. ಮನೆಯಲ್ಲಿ ಮಗನನ್ನ ಮದುವೆ ಮಾಡಬೇಕು ಅಂತ ತಂದೆ ತಾಯಿ ಯೋಚನೆ ಮಾಡ್ತಾರೆ. ಆಗ ದಾಸಿಮಯ್ಯನವರು ಮದುವೆಯಾಗಲು ಅಷ್ಟಾಗಿ ಆಸಕ್ತಿ ತೋರಿಸಲ್ಲ. ಮಗನಿಗೆ ಮದುವೆ ಮಾಡಬೇಕು ಅಂತ ತಂದೆ ತಾಯಿ ಬಯಸ್ತಾರೆ, ಮಗನನ್ನ ಕೇಳ್ತಾರೆ, ಆದ್ರೆ ಅವ್ರಿಗೆ ವಿವಾಹ ಆಗೋದ್ರಲ್ಲಿ ಆಸಕ್ತಿ ಇರಲ್ಲ. ತಂದೆ ತಾಯಿ ಗುರಿಯರ ಒತ್ತಾಯಕ್ಕೆ ಮಣಿದು ಮದುವೆಯಾಗಲು ಒಪ್ಪಿದರೂ ಸಹಿತ ತನ್ನ ಮನದಿಚ್ಛೆಯಂತೆ ನಡೆಯುವ ಕನ್ಯಾರತ್ನವನ್ನು ಪಡೆಯಲು ಅವರು ಬಹಳ ಪ್ರಯತ್ನವನ್ನ ಪಡ್ತಾರೆ. ಹಾಗಾಗಿ ಅವರೇ ಒಪ್ಕೊಳ್ತಾರೆ, ನನಗೆ ಬೇಕಾದಂತಹ ಕನ್ಯಾರತ್ನವನ್ನ ನಾನೇ ಹುಡುಕಿಕೊಳ್ತೀನಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಮರಳು ಮಿಶ್ರಿತ ಅಕ್ಕಿಯ ಗಂಟು ಹಾಗೂ 2 ಕಬ್ಬಿನ ಕೋಲನ್ನ ಕೈಯಲ್ಲಿ ಹಿಡಿದುಕೊಂಡು ಊರೂರು ಸುತ್ತುತ್ತಾ ಯಾರು ನೀರು, ಸೌದೆ ಮತ್ತು ಸಿಹಿ ಬೆಲ್ಲವನ್ನು ಉಪಯೋಗಿಸದಲೇ ಪಾಯಸದ ಅಡಿಗೆ ಮಾಡಿ ಉಣಬಡಿಸುತ್ತಾರೋ ಅಂತಹ ಹೆಣ್ಣನ್ನು ಮದುವೆಯಾಗುವುದಾಗಿ ಹೇಳುತ್ತಾರೆ. ಅಂದ್ರೆ ಒಂದ್ ಕೈಯಲ್ಲಿ ಮರಳು ಮಿಶ್ರಿತವಾದಂತಹ ಅಕ್ಕಿಯನ್ನ ತಗೊಂಡು 2 ಕಬ್ಬಿನ ಕೋಲನ್ನ ಹಿಡ್ಕೊಂಡು ಅಷ್ಟೇ ಅದನ್ನ ಹಿಡ್ಕೊಂಡು ಊರೂರು ಸುತ್ತುತ್ತಾ ಇರ್ತಾರೆ. ಏನು, ನೀರನ್ನೂ ಬಳಸಬಾರ್ದು, ಸೌದೆಯನ್ನೂ ಬಳಸಬಾರ್ದು, ಸಿಹಿ ಬೆಲ್ಲವನ್ನೂ ಉಪಯೋಗಿಸಬಾರ್ದು, ಪಾಯಸದ ಅಡಿಗೆ ಮಾಡಿಡ್ಬೇಕು, ಅಂತಹ ಹೆಣ್ಣನ್ನು ಮದುವೆ ಆಗ್ತೀನಿ ಅಂತ ಹೇಳುತ್ತಾ ಊರೂರು ಸುತ್ತ ತೊಡಗುತ್ತಾರೆ ದಾಸಿಮಯ್ಯ ಅವರು. ಜನರೆಲ್ಲ ಇವನು ಹುಚ್ಚನೇ ಇರಬೇಕು, ಇವನ ವರ್ತನೆಯನ್ನು ಕಂಡವ್ರಿಗೆ ಏನನ್ಸುತ್ತೆ, ಬುದ್ಧಿ ಇವನಿಗೆ ಕೆಟ್ಟಿರ್ಬೇಕು, ಬುದ್ಧಿ ಭ್ರಮಣೆಯಾಗಿರ್ಬೇಕು ಅಂತ ಹಾಸ್ಯ ಮಾಡತೊಡಗುತ್ತಾರೆ. ಹೀಗೆ ಊರೂರು ಸುತ್ತುತ್ತಾ ಎಲ್ಲಿಯೂ ಕನ್ಯೆ ಸಿಗದೆ ಕೊನೆಗೆ ಅಫ್ಜಲ್ಪುರ ತಾಲೂಕಿನ ಗೊಬ್ಬೂರು ಗ್ರಾಮದ ಮಲ್ಲಿನಾಥ ಮತ್ತು ಮಹಾದೇವಿಯರ ಮಗಳಾದ ದುಗ್ಗಳೆಯು ಇವರ ಸವಾಲನ್ನ ಸ್ವೀಕರಿಸುತ್ತಾಳೆ. ಇನ್ನೇನು ನನಗೆ ಯಾವ ಕನ್ಯಾರತ್ನ ದೊರಕೋಲ್ಲ ಅನ್ನೋ ಒಂದು ಹತಾಶೆಯಲ್ಲಿ ಇರುವಾಗ ದಾಸಿಮಯ್ಯ ಅವರಿಗೆ ಮಲ್ಲಿನಾಥ ಮಹಾದೇವಿ ಎಂಬ ದಂಪತಿಗಳ ಮಗಳಾದಂತಹ ದುಗ್ಗಳೆ ಇವರ ಸವಾಲನ್ನ ಸ್ವೀಕರಿಸ್ತಾಳೆ. ಅವರಲ್ಲಿದ್ದ ಕಬ್ಬಿನ ಕೋಲುಗಳು ಮತ್ತು ಮರಳು ಮಿಶ್ರಿತ ಅಕ್ಕಿಯ ಗಂಟನ್ನು ಪಡೆದು ಮತ್ತಷ್ಟು ಕಬ್ಬಿನ ಕೋಲುಗಳನ್ನ ತರಿಸಿ ಕಬ್ಬಿನ ಕೋಲುಗಳಿಂದ ರಸವನ್ನು ಒಂದು ಮಡಕೆಗೆ ಹಿಂಡಿ ಮರಳು ಮಿಶ್ರಿತ ಅಕ್ಕಿಯನ್ನ ಮಡಕೆಗೆ ಸುರಿದಳು. ಕಬ್ಬಿನ ಸಿಪ್ಪೆಯನ್ನ ಬಿಸಿಲಿನಲ್ಲಿ ಒಣಗಿಸಿ ಸೌದೆಯನ್ನಾಗಿ ಬಳಸಿ ಒಲೆಗೆ ಬೆಂಕಿ ಹಚ್ಚಿದಳು. ಮರಳು ಮಿಶ್ರಿತ ಅಕ್ಕಿಯು ಚೆನ್ನಾಗಿ ಬೆಂದ ಮೇಲೆ ಅಕ್ಕಿ ಬೇರೆ ಆಗಿ
ಖಾಲಿ ಮಡಿಕೆಗೆ ಬಸಿದಳು. ಇದು ಚೆನ್ನಾಗಿ ಬೆಂದ ಮೇಲೆ ಏನ್ ಮಾಡಿದ್ಲು, ಬೇರೆ ಒಂದು ಮಡಿಕೆಗೆ ಅದನ್ನ ಮೇಲಿಂದನೇ ಬಸಿತಾಳೆ. ಮರಳು ಮಡಿಕೆಯಲ್ಲೇ ಉಳಿಯುತ್ತೆ, ಪಾಯಸ ಬೇರೆಯ ಮಡಿಕೆಗೆ ಸುರಿದಾಗ ಆ ಮಡಿಕೆಗೆ ಹಾಕ್ತಾಳೆ. ದಾಸಿಮಯ್ಯನವರಿಗೆ ಈ ರೀತಿ ಮಾಡಿದಂತಹ ಪಾಯಸವನ್ನ ಉಣಬಡಿಸಿ ಅವರು ಒಡ್ಡಿದ್ದ ಷರತ್ತನ್ನ ಗೆದ್ದು ಅವರಿಗೆ ಬಾಳ ಸಂಗಾತಿಯಾಗ್ತಾಳೆ ದುಗ್ಗಳೆ. ದೇವರ ದಾಸಿಮಯ್ಯನವರಿಗೆ ಬರೀ ಹೆಣ್ಣು ಬೇಕಾಗಿರ್ಲಿಲ್ಲ, ಅವರಿಗೆ ಮದ್ವೆ ಆದ್ರೆ ಮಡದಿಯಾಗ ಅಂತವಳು ಆಗಿರ್ಲಿಲ್ಲ, ಒಲವಿನ ಕಣ್ಣು ಸಹ ಬೇಕಾಗಿತ್ತು. ಅಂತಹ ಹೆಂಡತಿಗಾಗಿ ಮತ್ತೊಂದು ಷರತ್ತನ್ನ ಒಡ್ಡಿದರು. ಯಾರು ನೀರನ್ನು ಉಪಯೋಗಿಸದೆ ಅಡಿಗೆ ಮಾಡಿ ಉಣಬಡಿಸುವರೋ ಅಂತಹ ಹೆಣ್ಣನ್ನು ಮದುವೆಯಾಗುವುದಾಗಿ ಷರತ್ತು ಹಾಕಿದರು. ದೇವರ ದಾಸಿಮಯ್ಯನವರ ಷರತ್ತಿಗೆ ದುಗ್ಗಳೆಯು ಒಪ್ಪಿ ಅವರ ಪಾದೋದಕದಿಂದ ಅಡಿಗೆ ಮಾಡಿ ಉಣಬಡಿಸುತ್ತಾಳೆ. ಮತ್ತೊಮ್ಮೆ ಅವರು ಪರೀಕ್ಷೆ ಮಾಡಬೇಕು ಅಂತ ನೀರು ಅಂದ್ರೆ ನೀರು ಯಾರು ನೀರನ್ನ ಬಳಸ್ತೇ ಅಡಿಗೆ ಮಾಡ್ತಾರೋ ಅಂತಹ ಒಂದು ಪ್ರಸಾದ ಬೇಕು ಅಂದಾಗ ಪಾದೋದಕದಿಂದ ಅಡಿಗೆಯನ್ನ ಮಾಡಿ ಉಣಬಡಿಸುತ್ತಾಳೆ ದುಗ್ಗಳಾದೇವಿ. ದುಗ್ಗಳೆಯ ಬುದ್ಧಿವಂತಿಕೆಯನ್ನ ಮೆಚ್ಚಿ ಇವಳೇ ನನಗೆ ಅನುರೂಪಳಾದ ಹೆಂಡತಿ ಎಂದು ತಿಳಿದು ಲಗ್ನವಾಗಿ ಮುದನೂರಿಗೆ ಬಂದು ಕುಲಕಸುಬಾದ ನೇಯ್ಗೆ ಕಾಯವನ್ನು ಮಾಡುತ್ತಾ ರಾಮನಾಥನ ಪೂಜೆ ಮಾಡಿಕೊಂಡು ಜೀವನವನ್ನು ನಡೆಸುತ್ತಿದ್ದರು. ದುಗ್ಗಳೆಯೂ ಸಹ ಮನೆಯ ಕೆಲಸದ ಜೊತೆಗೆ ದಾಸಿಮಯ್ಯನಿಗೆ ಸಹಾಯಕಳಾಗಿ ಚರಕ ನೂಲುವುದು, ಕಂಟಿಕೆ ಸುತ್ತುವುದು, ದೇವರ ಪೂಜಾ ಸಮಯದಲ್ಲಿ ದೇವಸ್ಥಾನವನ್ನು ಸ್ವಚ್ಛಗೊಳಿಸುವುದು, ರಂಗೋಲಿ ಹಾಕುವುದು ಮುಂತಾದ ಕೆಲಸವನ್ನ ಮಾಡುತ್ತಿದ್ದಳು. ಹೀಗೆ ಅವರ ಜೀವನವು ಸುಖ, ಸಂತೋಷ, ನೆಮ್ಮದಿಯಿಂದ ಇತ್ತು. ಶರಣ ಸಂಪ್ರದಾಯದಲ್ಲಿ ಪತಿ ಹೊಗಳಿಸಿಕೊಂಡ ಮೊಟ್ಟ ಮೊದಲನೆಯ ಹೆಂಡತಿ ಎಂದರೆ ದುಗ್ಗಳೆ. ಪತಿಗೆ ತಕ್ಕ ಸತಿಯಾಗಿ ಮುಂದಿನ ಶರಣೆಯರಿಗೆ ಮಾರ್ಗದರ್ಶಕಳಾಗಿ ಸಾಧ್ವಿ ಶಿರೋಮಣಿಯಾಗಿದ್ದಾಳೆ ದಾಸಿಮಯ್ಯನವರ ಧರ್ಮಪತ್ನಿ ದುಗ್ಗಳೆ. ಒಂದು ಸಾರಿ ಇಬ್ಬರು ಜಂಗಮರು ಸಂಸಾರ ಲೇಸೋ ಒಂದ್ಸಲ ಏನಾಗುತ್ತೆ, ಇವರ ಮನೆ ಹತ್ರ ಇಬ್ರು ಜಂಗಮರು ಸಂಸಾರ ಲೇಸೋ ಅಥವಾ ಸನ್ಯಾಸ ಲೇಸೋ ಎಂಬ ವಿಷಯವಾಗಿ ಚರ್ಚೆ ಮಾಡುತ್ತಾ ಅವರಿಗೆ ಉತ್ತರ ಸಿಗದೆ ಜಿಜ್ಞಾಸೆಗೊಂಡು ಮಗವನ್ನು ನೇಯುತ್ತಿದ್ದ ದಾಸಿಮಯ್ಯನವರ ಬಳಿ ಬಂದು ಅವರಲ್ಲಿ ಉಂಟಾದ ತಮ್ಮ ಗೊಂದಲವನ್ನ ತಿಳಿಸ್ತಾರೆ. ಸಂಸಾರ ಲೇಸೋ ಸನ್ಯಾಸ ಲೇಸೋ ತಿಳಿಸ್ಕೊಡಿ ಅಂತ. ಆಗ ದಾಸಿಮಯ್ಯನವರು ಬಂದಂತಹ ಜಂಗಮರನ್ನ ಪಕ್ಕದಲ್ಲಿ ಕುಳ್ಳಿರಿಸಿ, ಮಧ್ಯಾಹ್ನದ ಸಮಯವಾದ್ದರಿಂದ ಮನೆ ತುಂಬ ಬೆಳಕಿದ್ದರೂ ಸಹ ಮಾಸ್ಟರ್ಸ್ ಇಲ್ಲಿ ನಿಧಾನವಾಗಿ ಗಮನಿಸಿ, ಮನೆ ತುಂಬ ಬೆಳಕಿದ್ದರೂ ಸಹ ದುಗ್ಗಳೆಯನ್ನ ದಾರ ಹರಿದಿದೆ, ದೀಪವನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ. ದುಗ್ಗಳೆಯು ಒಂದೂ ಮಾತನಾಡದೆ ತಕ್ಷಣ ದೀಪವನ್ನ ತಂದು ಕೊಡ್ತಾಳೆ. ದಾಸಿಮಯ್ಯನವರ ಪಕ್ಕದಲ್ಲೇ ಕುಂಚಿಕೆ ಇದ್ದರೂ ಸಹ ದುಗ್ಗಳೆಯನ್ನ ಕರೆದು ಕುಂಚಿಕೆಯನ್ನು ಕೊಡು ಅಂತ ಕೇಳ್ತಾರೆ. ಅಂದ್ರೆ ಆ ನೇಯ್ಗೆ ಮಾಡ್ಲಿಕ್ಕೆ ಬಳಸುವಂತಹ ಒಂದು ಉಪಕರಣ ಅವ್ರ ಪಕ್ಕದಲ್ಲೇ ಇರುತ್ತೆ, ಆದ್ರೂ ದುಗ್ಗಳೆಯನ್ನ ಕರೆದು ತಂದು ಕೊಡು ಅಂತ ಕೇಳ್ತಾರೆ. ಮಾತನಾಡದೆ ಕುಂಚಿಗೆಯನ್ನ ತಂದು ಕೊಡುತ್ತಾಳೆ. ಬಂದಂತಹ ಜಂಗಮರೊಂದಿಗೆ ಊಟಕ್ಕೆ ಕುಳಿತಾಗ ಮೊನ್ನೆಯ ದಿನದ ಮಾಡಿದ ಅಂಬಲಿ ಇತ್ತಲ್ಲ ಅದು ಸುಡುತ್ತಿದೆ, ಇದಕ್ಕೆ ಗಾಳಿ ಯಾಕು ಅಂತ ಕೇಳ್ತಾರೆ ದುಗ್ಗಳೆಗೆ. ಮಾತನಾಡದೆ ಗಾಳಿಯನ್ನ ಬೀಸ್ತಾ ಕುತ್ಕೊಳ್ತಾಳೆ ದುಗ್ಗಳೆ. ಇವನ್ನೆಲ್ಲ ಗಮನಿಸಿದ ಜಂಗಮರಿಗೆ ಆಶ್ಚರ್ಯವಾಯಿತು ಮತ್ತು ನಮ್ಮ ಪ್ರಶ್ನೆಗೆ ಉತ್ತರ ದೊರಕಲಿಲ್ಲವೆಂದು ಅವರಿಗೆ ಸ್ವಲ್ಪ ಇರುಸು ಮುರುಸಾಯ್ತು. ಏನಿದು ಈ ತರ ನಮ್ಮ ಪ್ರಶ್ನೆಗಂತೂ ಇದು ಉತ್ತರ ಆಗ್ಲಿಲ್ವಲ್ಲ ಅಂತ ಕೇಳ್ತಾರೆ. ಅದಕ್ಕೆ ದಾಸಿಮಯ್ಯ ನುಡಿತಾರೆ ಅವರಿಗೆ ಉತ್ತರವಾಗಿ, ಯಾವ ಹೆಂಡತಿಯು ಗಂಡನ ಮಾತಿಗೆ ಎದುರಾಡದೆ ಹೇಳಿದ ಕೆಲಸವನ್ನು ಶಿರಸಾವಹಿಸಿ ಮಾಡಿಕೊಂಡು ಹೋಗುತ್ತಾಳೆಯೋ ಅಂತಹ ಹೆಂಡತಿ ಸಿಕ್ಕರೆ ಸಂಸಾರ ಲೇಸು. ಹೇಳಿದ ಕೆಲಸವನ್ನು ಅಂದ್ರೆ ಜವಾಬ್ದಾರಿಯುತವಾಗಿ ಮಾಡುವಂತಹ ಹೆಂಡತಿ ದೊರೆತರೆ, ಸಿಟ್ಟು ಸೆಡವು ಮಾಡದೆ ಅಂತಹ ಹೆಂಡತಿ ಸಿಕ್ಕರೆ ಸಂಸಾರ ಲೇಸು, ಅಥವಾ ಇಲ್ಲ ಅಂತಂದ್ರೆ ಸನ್ಯಾಸ ಲೇಸು. ಎರಡರಲ್ಲಿ ನೀವೇ ಆಯ್ಕೆ ಮಾಡ್ಕೊಳ್ಳಿ ಅಂತ ಮಾರ್ಮಿಕವಾದ ಉತ್ತರವನ್ನ ಕೊಡ್ತಾರೆ ದೇವರ ದಾಸಿಮಯ್ಯ ಅವರು. ನಂತರ ಶಿವನಿಂದ ತವ ನಿಧಿಯನ್ನ ಪಡೆದಿದ್ದು ಒಂದು 46 ನಿಮಿಷ, ಕೆಲವೇ ನಿಮಿಷದಲ್ಲಿ ಮುಕ್ತಾಯ ಆಗ್ತದೆ ಮಾಸ್ಟರ್ಸ್. ಶಿವನಿಂದ ತವನಿಧಿಯನ್ನ ಹೇಗ್ ಪಡೆದ್ರು? ದೇವರ ದಾಸಿಮಯ್ಯನವರು ನಿರ್ಮಲವಾದ ಭಕ್ತಿಯಿಂದ ನೇಯ್ದ ವಸ್ತ್ರವನ್ನ ಮುದನೂರ್ ಸಂತೆಗೆ ಮಾರಾಟ ಮಾಡಲು ಹೋದಾಗ ಜನರೆಲ್ಲ ಆ ಅಪರೂಪದ ವಸ್ತ್ರವನ್ನ ನೋಡಿ ಆಶ್ಚರ್ಯ ಪಡ್ತಾರೆ. ಅದಕ್ಕೆ ಬೆಲೆ ಕಟ್ಟಲಾಗದೆ
ನಾವು ಕೊಂಡುಕೊಳ್ಳುವುದು ಸಾಧ್ಯವೇ ಇಂತಹ ಅಮೂಲ್ಯವಾದ ವಸ್ತ್ರವನ್ನ ಅಂತ ಹೇಳಿ ಯಾರೂ ಆ ವಸ್ತ್ರವನ್ನ ಖರೀದಿಸದೇ ಇಲ್ಲ. ಸಂತೆಯ ಸಮಯ ಮುಗಿತಾ ಬರುತ್ತೆ, ಸಂಜೆ ಆಯ್ತು, ಯಾರು ಸಹ ವಸ್ತ್ರ ಕೊಳ್ಳಲಿಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ಆ ವಸ್ತ್ರವನ್ನ ತಗೊಂಡು ದಾಸಿಮಯ್ಯವರು ಮನೆಗೆ ಮರಳ್ತಾರೆ. ಮರಳುವಾಗ ಒಬ್ಬ ವೃದ್ಧ ಜಂಗಮನು ಚಳಿಯಿಂದ ನಡಿಕೊಂಡು ಬರುತ್ತಿರುವುದನ್ನ ಗಮನಿಸ್ತಾರೆ. ಆ ಹಳ್ಳಿಯ ದಾರಿಯಲ್ಲಿ ಬರುವಾಗ ವೃದ್ಧ ಜಂಗಮನೊಬ್ಬ ನಡಿಗೆಕೊಂಡು ಅವರೆದುರಿಗೆ ಬರ್ತಾರೆ. ಆ ವೃದ್ಧ ಜಂಗಮನು ದಾಸಿಮಯ್ಯನವರನ್ನ ಕುರಿತು, ನನಗೆ ತುಂಬಾ ಚಳಿ ಆಗುತ್ತಿದೆ, ಒದ್ದುಕೊಳ್ಳಲು ಒಂದು ವಸ್ತ್ರವಿದ್ದರೆ ಕೊಡುವೆಯಾ ಎಂದು ಕೇಳ್ತಾರೆ ದಾಸಿಮಯ್ಯನವರಿಗೆ. ಮರು ಮಾತನಾಡದೆ ಮಾರಾಟಕ್ಕೆ ತಂದಿದ್ದ ಆ ದಿವ್ಯ ವಸ್ತ್ರವನ್ನೇ ಕೊಡುತ್ತಾರೆ ದಾಸಿಮಯ್ಯ ಅವರು. ವೃದ್ಧ ಜಂಗಮನು ಆ ವಸ್ತ್ರವನ್ನ 3 ತುಂಡುಗಳಾಗಿ ಹರಿದು ತಲೆಗೆ, ಕೈಗೆ, ಸೊಂಟಕ್ಕೆ ಸುತ್ತಿಕೊಳ್ಳುತ್ತಾನೆ. ಇದನ್ನೆಲ್ಲವನ್ನು ಗಮನಿಸಿದ ದಾಸಿಮಯ್ಯನವರು ಸ್ವಲ್ಪವೂ ವ್ಯಥೆ ಪಡದೆ ಸುಮ್ಮನಿರುವುದನ್ನ ಮನಗಂಡ ಆ ವೃದ್ಧ ಜಂಗಮನು, ಈ ವಸ್ತ್ರವನ್ನು ಹರಿದು ಹಾಕಿದ್ದಕ್ಕೆ ನಿನಗೆ ಬೇಸರವಿಲ್ಲವೇ, ಕೋಪ ಬರಲಿಲ್ಲವೇ ಅಂತ ಕೇಳ್ತಾನೆ ಜಂಗಮ. ಆಗ ಇವರು ಎಂಥ ಉತ್ತರ ಕೊಡ್ತಾರೆ ಅಂದ್ರೆ, ಆ ವಸ್ತ್ರವನ್ನು ನಿಮಗೆ ಕೊಟ್ಟಿದ್ದೇನೆ, ಆ ವಸ್ತು ಈಗ ನಿಮ್ಮದು, ಅದನ್ನು ಏನು ಬೇಕಾದರೂ ಮಾಡುವ ಹಕ್ಕು ನಿಮಗಿದೆ ಎಂದು ಹೇಳಿ ಸುಮ್ಮನಾಗ್ತಾರೆ ದಾಸಿಮಯ್ಯ ಅವರು. ವೃದ್ಧ ಜಂಗಮನು ಅವರ ದೃಢತೆಗೆ ಮತ್ತು ಭಕ್ತಿಗೆ ಮೆಚ್ಚಿ ತನ್ನ ನಿಜ ಸ್ವರೂಪವಾದ ಈಶ್ವರನ ರೂಪದಲ್ಲಿ ಪ್ರತ್ಯಕ್ಷನಾಗಿ ದಾಸಿಮಯ್ಯನವರಿಗೆ ತವನಿಧಿಯನ್ನ ಕೊಡುತ್ತಾನೆ. ಅಂದಿನಿಂದ ಜೇಡರ ಎಂಬ ಜಾತಿವಾಚಕ ಪದವನ್ನ ದೇವರ ಒಲುಮೆಗೆ ಪಾತ್ರರಾಗಿರುವುದರಿಂದ ದೇವರ ದಾಸಿಮಯ್ಯ ಆಗ್ತಾರೆ. ಅಂದಿನಿಂದ ಈಶ್ವರನಿಂದ ತವನಿಧಿಯನ್ನ ಪಡೆದಿದ್ದರಿಂದ ತವನದಿಯ ದಾಸಿಮಯ್ಯನೆಂದು ಸಹ ಪ್ರಸಿದ್ಧರಾಗ್ತಾರೆ. ಅಂದಿನಿಂದ ಇವರ ಒಂದು ಮನೆಯಲ್ಲಿ ಯಥೇಚ್ಛವಾಗಿ ದವಸ ಧಾನ್ಯಗಳಿಂದ ತುಂಬುತ್ತದೆ. ಎಷ್ಟು ದಾನ ಮಾಡಿದರೂ ಸಹ ದವಸ ಧಾನ್ಯಗಳು ಹೆಚ್ಚುತ್ತಲೇ ಇರುತ್ತೆ. ಪ್ರತಿದಿನವೂ ದಾಸಿಮಯ್ಯನವರು ಬಂದಂತಹ ಜನರಿಗೆ ನಿರಂತರವಾಗಿ ಅನ್ನ ದಾಸೋಹ ಮಾಡುತ್ತಾ ಇರುವುದು ದಶ ದಿಕ್ಕುಗಳು ಹಬ್ಬುತ್ತೆ. ಈ ಹಬ್ಬಿದ ವಿಚಾರ ಹೇಗೆ ಒಬ್ಬ ರಾಣಿಗೆ ಗೊತ್ತಾಗುತ್ತೆ ಅನ್ನೋದನ್ನ ಕೇವಲ ಇನ್ನು ಅರ್ಧ ಪುಟ ಇದೆ ಮಾಸ್ಟರ್ಸ್. ಹೇಗೆ ಜೈನರು ಶೈವರಾದರು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಮ್ಯಾಮ್ ನೀವು ಮ್ಯಾಮ್ 1 ನಿಮಿಷ 4:15 ತನಕ ತಗೋಬಹುದು ಮ್ಯಾಮ್. ನಮ್ದು 4:30ಕ್ಕೆ ಸೆಷನ್ ಎಂಡ್ ಆಗೋದು. ನೀವು 4:15 ತನಕ ತಗೋಬಹುದು ಮ್ಯಾಮ್. ಓಕೆ ಮೇಡಮ್. ಜೈನರು ಶೈವರಾದದ್ದು ಹೇಗೆ ಅನ್ನೋ ಒಂದು ಒಳ್ಳೆಯ ಒಂದು ಪ್ರಸಂಗ ಇಲ್ಲಿ ಬರ್ತದೆ. ದೇವರ ದಾಸಿಮಯ್ಯನವರ ಕೀರ್ತಿ ದಶ ದಿಕ್ಕಿಗಳಿಗೂ ಹರಡಿತ್ತು. ಆಂಧ್ರ ಪ್ರದೇಶದ ಪೊಟ್ಟಲಕೆರೆಯನ್ನ ಚಾಲುಕ್ಯ ಚಕ್ರವರ್ತಿ ಮೊದಲನೆಯ ಜಯಸಿಂಹನು ಕ್ರಿಸ್ತಶಕ ಸುಮಾರು 1008-1042 ವೈಭವದಿಂದ ರಾಜ್ಯಭಾರ ಮಾಡುತ್ತಿದ್ದನು. ರಾಜ ಜಯಸಿಂಹನ ಹೆಂಡತಿ ಸುಗ್ಗಲಾದೇವಿಯು ದಾಸಿಮಯ್ಯನವರ ಪವಾಡಗಳು, ಮಹಿಮೆ, ಶಕ್ತಿಯನ್ನ ಕೇಳಿದ್ದಳು. ರಾಜ ಭಟರನ್ನ ಕಳುಹಿಸಿ ಅವರನ್ನ ಕರೆಸಿ ಗುರುವನ್ನಾಗಿ ಸ್ವೀಕರಿಸಿ ಶಿವದೀಕ್ಷೆಯನ್ನ ಪಡಿತಳೆ. ಅಂದ್ರೆ ಇವರ ದಾಸೋಹ ಏನ್ ನಡೀತಾ ಇತ್ತಲ್ಲ ಅದು ದಶ ದಿಕ್ಕುಗಳಿಗೂ ಹಬ್ಬಿರುತ್ತೆ. ಆ ಕಾಲದಲ್ಲಿ ಜಯಸಿಂಹನ ರಾಜನ ಹೆಂಡತಿಯಾದಂತಹ ಸುಗ್ಗಲಾದೇವಿ ಇವರ ಒಂದು ಪವಾಡವನ್ನ, ಮಹಿಮೆಯನ್ನ, ಇವರ ಒಂದು ಶಕ್ತಿಯನ್ನ ಗುರುತಿಸಿ ಅವರನ್ನ ಭಟರನ್ನ ಕಳಿಸಿ ಅವರನ್ನ ಕರೆಸಿಕೊಂಡು ಶಿವದೀಕ್ಷೆಯನ್ನ ಪಡಿತಾಳೆ. ಇದನ್ನ ಮನಗಂಡ ರಾಜನು ವಿರೋಧಿಸುತ್ತಾನೆ. ಅಂದ್ರೆ ಈಗ ಜೈನಗಳ ಅಂದ್ರೆ ಶಿವ ದೀಕ್ಷೆ ಪಡೆದ್ಬಿಟ್ಟು ಶೈವಳ ಒಂದು ಇದಕ್ಕೆ ಪಂಥಕ್ಕೆ ಸೇರ್ತಾಳಲ್ಲ ಹೆಂಡತಿ ಅಂತ ಹೇಳ್ಬಿಟ್ಟು ರಾಜ ಸ್ವಲ್ಪ ವಿರೋಧ ಮಾಡ್ತಾನೆ. ಆಗ ಸುಗ್ಗಲಾದೇವಿಯು, ನನ್ನ ಗುರುಗಳಾದ ದೇವರ ದಾಸಿಮಯ್ಯನವರನ್ನ ಜೈನರಾದ ತಾವುಗಳು ಅವರ ವಾದದಲ್ಲಿ ಗೆದ್ದರೆ ನಾನೂ ಸಹ ಜೈನಳಾಗುತ್ತೇನೆ ಅಂತ ಸವಾಲು ಹುಡ್ತಾಳೆ. ಯಾವಾಗ ರಾಜನಿಗೆ ಸ್ವಲ್ಪ ವಿರೋಧ ಮಾಡ್ತಾನೋ ಆಗ ನನ್ನ ಗುರುಗಳಾದಂತಹ ದಾಸಿಮಯ್ಯನವರನ್ನ ನಾನು ಕರೆಸ್ತೀನಿ, ಅದರಲ್ಲಿ ಅವರ ಜೊತೆ ನೀವು ವಾದ ಮಾಡಿ ನೀವು ಗೆದ್ರೆ ನಾನೂ ಸಹ ಜೈನಳಾಗ್ತೀನಿ ಅಂತ ಹೇಳಿ ರಾಜನಿಗೆ ಆ ಒಂದು ವಿಚಾರವನ್ನ ಮಂಡಿಸ್ತಾಳೆ. ಆಗ ನೀವು ಅಥವಾ ನೀವೇನಾದ್ರೂ ಸೋತ್ರೆ ರಾಜನಾದ ನೀವು ಮತ್ತು ಇತರೆ ಜೈನರೊಡನೆ ಶಿವದೀಕ್ಷೆಯನ್ನ ಪಡೆಯಬೇಕೆಂದು ಷರತ್ತನ್ನ ಹಾಕುತ್ತಾಳೆ ಸುಗ್ಗಲಾದೇವಿ ರಾಜನಿಗೆ. ಈ ವಿಷಯವಾಗಿ ಸುಗ್ಗಲಾದೇವಿಯು ದಾಸಿಮಯ್ಯನವರನ್ನ
ಪೊಟ್ಟಲ ಕೆರೆಗೆ ಬರುವಂತೆ ಆಮಂತ್ರಿಸುತ್ತಾಳೆ. ಆಗ ಜೈನರಿಗೂ ದಾಸಿಮಯ್ಯನವರಿಗೂ ಧಾರ್ಮಿಕ ವಿಷಯದ ಮೇಲೆ ಚರ್ಚೆ ನಡೆಯುತ್ತದೆ. ಈಶ್ವರನ ಅಸ್ತಿತ್ವದ ಬಗ್ಗೆ ಜೈನರು ಪ್ರಶ್ನೆ ಮಾಡಿದಾಗ ಈಶ್ವರನು ಸರ್ವವ್ಯಾಪಿ, ಎಲ್ಲಾ ಕಡೆಯೂ ಇದ್ದಾನೆ ಎಂದು ದಾಸಿಮಯ್ಯನವರು ಹೇಳಿದಾಗ ವಾದದಲ್ಲಿ ಸೋತ ಜೈನರು ಅವರನ್ನ ಕೊಲ್ಲಬೇಕು ಅಂತ ಹೊಂಚು ಹಾಕ್ತಾರೆ. ಅಂದ್ರೆ ಇಲ್ಲಿ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ, ಅಲ್ಲಿ ಬಹಳಷ್ಟು ಚರ್ಚೆ ನಡೆದಿರಬಹುದು. ಇಲ್ಲಿ ಒಂದು ಸಾಲನ್ನ ಕೊಡ್ತಾರೆ, ಈಶ್ವರನು ಸರ್ವವ್ಯಾಪಿ, ಎಲ್ಲೆಲ್ಲಿಯೂ ಇದ್ದಾನೆ ಅಂತ ಹೇಳಿದಾಗ ಆ ಒಂದು ವಿಸ್ತರಣೆ ವಿವರವಾಗಿ ಇರುತ್ತೆ. ಆದ್ರೆ ಇಲ್ಲಿ ಒಂದು ವಾಕ್ಯಕ್ಕೆ ಅವರು ಸೋಲ್ತಾರೆ ಜೈನರು. ರಾಜ ಇವ್ರನ್ನ ಯಾವಾಗ ಗೆದ್ರೋ ಇವರು, ಅವರಿಗೆಲ್ಲ ಇವ್ರ ಮೇಲೆ ಸ್ವಲ್ಪ ಇದು ಬರುತ್ತೆ. ಅಂದ್ರೆ ಏನಾದ್ರೂ ಮಾಡಿ ಇವ್ರನ್ನ ನಾವು ಕೊಲ್ಲಬೇಕು ಅನ್ನೋ ಮನಸ್ಥಿತಿ ಬರುತ್ತೆ ಅವರಿಗೆ. ಕೊಲ್ಲಬೇಕು ಎಂದು ಹೊಂಚು ಹಾಕಿ ಒಂದು ಘಟದಲ್ಲಿ ಸರ್ಪವನ್ನ ಮುಚ್ಚಿ ಇದರಲ್ಲಿ ನಿಮ್ಮ ಈಶ್ವರನು ಇದ್ದಾನೆಯೇ ಅಂದ್ರೆ ನೋಡಿ ಮಾಸ್ಟರ್ಸ್, ಒಂದು ಪುರಾಣದ ವಿಷ್ಣುವಿನ ಅವತಾರ ನೆನಪಾಗದೆ. ಪ್ರಹ್ಲಾದನಿಗೆ ಕಂಬವನ್ನ ತೋರಿಸಿ ಈ ಕಂಬದಲ್ಲಿ ಇದ್ದಾನೆ, ಈ ಕಂಬದಲ್ಲಿ ಇದ್ದಾನೆ ಅಂತ ಕೇಳಿದಾಗ ಹೌದು ಹೌದು ಪಿತಾಮಹ ಹೌದು ಪಿತಾ ಇದ್ದಾನೆ ಇಲ್ಲಿ ಅಂತ ಅವನ ತಂದೆಗೆ ಅವನು ಹೇಳ್ತಾ ಹೋಗ್ತಾನೆ. ಅವಾಗ ಇದ್ರಲ್ಲೂ ಇದ್ದಾನೆ ಅಂತ ಹೇಳಿದ ಹೌದು ಇದ್ದಾನೆ ಅಂದ್ರೆ ಅದು ಕಂಬ ಹೊಡೆದಾಗ ವಿಷ್ಣು ನರಸಿಂಹ ಅವತಾರದಲ್ಲಿ ದರ್ಶನವನ್ನ ಕೊಡ್ತಾನೆ. ಹಾಗೆ ಇಲ್ಲಿ ಒಂದು ಸಂದರ್ಭ ಬಂದಾಗ ಅವ್ರೇನ್ ಮಾಡ್ತಾರೆ, ಒಂದು ಘಟದಲ್ಲಿ ಒಂದು ಮಡಕೆಯಲ್ಲಿ ಸರ್ಪವನ್ನ ಇಟ್ಬಿಟ್ಟು ಮುಚ್ಚಿ ಇದ್ರಲ್ಲಿ ನಿನ್ನ ಶಿವ ಇದ್ರೆ ಈಶ್ವರ ಇದ್ರೆ ತೋರ್ಸಿ ಅಂತ ಕೇಳ್ತಾರೆ. ಆಗ ಈ ಘಟದಲ್ಲಿಯೂ ಈಶ್ವರನಿದ್ದಾನೆ ಎಂದು ಹೇಳಿ ಕೈ ಹಾಕಿ ತೆಗೆದಾಗ ಸರ್ಪವು ಲಿಂಗವಾಗಿ ಪರಿವರ್ತನೆಯಾಗಿರುತ್ತದೆ. ಅದನ್ನು ಉತ್ತರೇಶ್ವರ ಲಿಂಗವೆಂಬ ಹೆಸರಿನಿಂದ ಶಿವದೀಕ್ಷೆಯನ್ನ ಪಡೆಯುತ್ತಾರೆ. ಮತ್ತೊಮ್ಮೆ ಅವರು ಉತ್ತರೇಶ್ವರ ಲಿಂಗ ಎಂಬ ಹೆಸರಿನ ಶಿವದೀಕ್ಷೆಯನ್ನ ಪಡಿತಾರೆ ದಾಸಿಮಯ್ಯ ಅವರು. ಅಷ್ಟೇ ಅಲ್ಲದೆ ಅಲ್ಲಿರುವ 700 ಜನ ಬಸದಿಗಳ ಮಂದಿರವಾಗಿ ಮಾರ್ಪಟ್ಟವು. ಬಸದಿಗಳು 700 ಇದ್ವಲ್ಲ, ಅವು ಮಂದಿರವಾಗಿ ಮಾರ್ಪಡ್ತವೆ. ಮತ್ತು ಸುಮಾರು 20,000 ಜೈನರು ಶೈವರಾಗಿ ಮತಾಂತರವನ್ನ ಹೊಂದುತ್ತಾರೆ. ದೇವರ ದಾಸಿಮಯ್ಯನವರು ಸುಗ್ಗಲಾದೇವಿಗೆ ಶೈವ ದೀಕ್ಷೆಯನ್ನ ಕೊಟ್ಟು ಗುರುವಾಗಿದ್ದ ಅಂಶವನ್ನು ಬಸವ ಪುರಾಣ, ಬಸವರಾಜ ವಿಜಯಂ, ಭೈರವೇಶ್ವರ ಕಾವ್ಯದ ಕಥಾಮಣಿ, ಸೂತ್ರ ರತ್ನಾಕರ ಮೊದಲಾದ ಕಾವ್ಯಗಳಲ್ಲಿ ಈ ಉಲ್ಲೇಖನವನ್ನ ನಾವು ಗಮನಿಸಬಹುದು. ಮಾಸ್ಟರ್ಸ್ ನೋಡಿ, 20,000 ಜೈನರನ್ನ ಹೇಗೆ ಅವರು ಶೈವರನ್ನಾಗಿ ಮಾಡ್ತಾರೆ. ಅವರ ಒಂದು ಸದಾ ಅವರು ಧ್ಯಾನಾಸಕ್ತರಾಗಿರ್ತಾರೆ. ಪೂಜೆ ಮೊದಲಿಗೆ ಪೂಜೆ, ಅಭಿಷೇಕ ಎಲ್ಲವನ್ನೂ ಮಾಡ್ತಾ ಇರ್ತಾರೆ. ಧ್ಯಾನವನ್ನ ಹೆಚ್ಚಾಗಿ ಅವರು ಅಳವಡಿಸ್ಕೊಂಡಿರ್ತಾರೆ. ಇಲ್ಲಿ ಒಂದು ಅವರ ಒಂದು ನುಡಿ ಕೊನೆಗೆ ಒಂದು ನಾಮಾಂಕಿತ ಏನ್ ಇಟ್ಕೊಳ್ತಾರೆ ಅಂದ್ರೆ, ಈಗ ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನ ಅಂತ, ಬಸವಣ್ಣನವರು ಕೂಡಲ ಸಂಗಮ ದೇವ ಅಂತ ಹೀಗೆ ಇಟ್ಕೊಂಡ್ರೆ, ರಾಮನಾಥ ಇವರೇನೇ ದಾಸಿಮಯ್ಯ ಅವರು ತಮ್ಮ ವಚನಗಳ ಕೊನೆಯ ಭಾಗದಲ್ಲಿ ಅವರ ಇಷ್ಟ ದೈವವಾದ ರಾಮನಾಥನ ಹೆಸರನ್ನ ಸೇರಿಸ್ತಾರೆ ಪ್ರತಿಯೊಂದು ವಚನವನ್ನ ಬರೆದಾಗ. ಇಲ್ಲಿ ನೋಡಿ, ನಾವು ಧ್ಯಾನವನ್ನ ಯಾವ ರೀತಿ ಮಾಡಿದರೆ, ಯಾವ ಆಸನದಲ್ಲಿ ಕುಳಿತು ಮಾಡಿದ್ರೆ ನಮಗೆ ಧ್ಯಾನ ಘಟಿಸುತ್ತದೆ ಅನ್ನೋದನ್ನ ದೇವರ ದಾಸಿಮಯ್ಯ ಅವರ ಒಂದು ವಚನದಲ್ಲಿ ಆಲಿಸೋಣ. ಸ್ವಸ್ತಿಕಾಸನದಲ್ಲಿದ್ದು ಅತ್ತಿತ್ತ ಚಲಿಸದೆ ನೆಟ್ಟಲವ ನೆಟ್ಟನೆ ಮಾಡಿ ಅದೋ ವಾಯುರ್ವನೂರ್ಧ್ವ ಮುಖಕ್ಕೆ ತಂದು. ಸ್ವಸ್ತಿಕಾಸನದಲ್ಲಿ ಇದ್ದು ಅತ್ತಿತ್ತ ಚಲಿಸದೆ ನೆಟ್ಟೆಲವ ನೆಟ್ಟನೆ ಮಾಡಿ ಅದೋ ವಾಯುವನೂರ್ಧ್ವ ಮುಖಕ್ಕೆ ತಂದು ಕಂಠ ಸಂಕೋಚದಿಂದ ಊರ್ಧ್ವ ವಾಯುವನಿಲ್ಲೆಂದು ನಿಲ್ಲಿಸಿ ಮನವದಳು ತರಿಸಿ ಉನ್ಮನಿಯ ಸ್ಥಾನದಲ್ಲಿ ಬಂಧ ಮಾಡಿ ನಿಂದುದೇ ಯೋಗ ಧ್ಯಾನ ಎಂದ ರಾಮನಾಥ. ಹೀಗೆ ಧ್ಯಾನ ಅನ್ನೋದನ್ನ ಕಾಲದಲ್ಲಿ ಕುಳಿತು
ಅತ್ತಿತ್ತ ಚಲಿಸದೆ ನಾವು ಯಾವ ಕಡೆನೂ ಒಂದು ಚಲನೆಯನ್ನ ಮಾಡದೆ ನೆಟ್ಟಲವ ಬೆನ್ನು ಹುರಿಯನ್ನು ನೆಟ್ಟನೆ ಮಾಡಿ ಅಧೋಮುಖವಾಗಿ ಕೆಳಮುಖವಾಗಿ ಎರಿಯುವಂತಹ ವಾಯುವನ್ನ ಗುರುಗಳು ಹೇಳ್ತಾರಲ್ಲ, ಆನಾಪಾನಸತಿ ಧ್ಯಾನದಲ್ಲಿ ಹೊರ ಹೋಗುವ ಉಸಿರು ಒಳ ಬರುವ ಉಸಿರನ್ನ ನಾವು ಹಾಗೆ ಇವರು ಆ ಅಧೋಮುಖ ವಾಯುವನ್ನ ಮುಖಕ್ಕೆ ತಂದು ಅಂದ್ರೆ ನಮ್ಮ ಭೂಮಧ್ಯದಲ್ಲಿ ತಂದಿರಿಸಿಕೊಂಡು ಕಂಠ ಸಂಕೋಚವ ಮಾಡಿ ವಾಯು ಊರ್ಧ್ವವಾಗಿ ಎರಿಯತಕ್ಕಂತಹ ವಾಯುವನ್ನ ನಿಲ್ಲೆಂದು ನಿಲ್ಲಿಸಿ ಮನವನ್ನ ಅದರೊಳಗೆ ತೊಡರಿಸಿ ಆ ಧ್ಯಾನ ಒಂದು ತಲ್ಲೀನತೆಯಲ್ಲಿ ಅದನ್ನ ತೊಡರಿಸಿ ಉನ್ಮನಿಯ ಸ್ಥಾನದಲ್ಲಿ ಬಂಧನವ ಮಾಡಿ ಅಂದರೆ ಆ ಒಂದು ಆಸನದಲ್ಲಿ ಕುಳಿತು ಆ ಒಂದು ಸ್ಥಾನದಲ್ಲಿ ಬಂಧನ ಮಾಡಬೇಕು. ಆ ಉಸಿರನ್ನ ಬಂಧನ ಮಾಡಿ ಅತ್ತಿತ್ತ ಚಲಿಸದೆ ಮನವನ್ನೂ ಅತ್ತಿತ್ತ ಚಲಿಸದೆ ಅಂತರ್ಬಾಹ್ಯ ವ್ಯಾಪಾರವನ್ನಳಿದು ಒಳಗಿನ ವ್ಯಾಪಾರ ಚಿಂತೆಗಳು ಆಲೋಚನೆಗಳು ಹೊರಗಿನ ವ್ಯಾಪಾರ ಏನ್ ಮಾಡ್ಬೇಕಾಗಿತ್ತೋ ಏನಾಗ್ಬೇಕಾಗಿತ್ತೋ ಅನ್ನೋ ಒಂದು ವಿಚಾರಗಳನ್ನ ಅಂತರ್ಬಾಹ್ಯ ವ್ಯಾಪಾರವನ್ನಳಿದು ನಿಂದುದೇ ಯೋಗ ಧ್ಯಾನ ಅಂತ ಹೇಳ್ತಾರೆ. ರಾಮನಾಥ ಅಂತ ಒಂದು ನಾಮಾಂಕಿತದಲ್ಲಿ ಅನೇಕ ಪ್ರಸಿದ್ಧ ವಚನಗಳನ್ನ ಬರೆದು ಎಲ್ಲ ಜನ ಸಮುದಾಯಕ್ಕೆ ಕೂಡ ಮಾಡಿದಂತಹ ವಚನಕಾರರಲ್ಲಿ ಬಸವಾದಿ ಶರಣರಿಗೂ ಮುಂಚೆಯೇ ಜನಿಸಿ ಇಂತಹ ವಿಶೇಷವಾದ ವಚನಗಳನ್ನ ನಮಗೆ ಅರ್ಪಿಸಿ ಶಿವನ ಪಾತ್ರರಾಗಿ ತವನದಿ ಎಂಬ ಬಿರುದನ್ನ ಪಡೆದು ಘಟಸರ್ಪವಿದ್ದ ಮಡಕೆಯಲ್ಲಿ ಅದನ್ನ ತೆಗೆದಾಗ ಲಿಂಗವೇ ಆಗಿತ್ತು ಅವ್ರ ಕೈಗೆ ಬಂದಾಗ ಅನ್ನೋ ಒಂದು ಸಂದರ್ಭಕ್ಕೆ ಕಾರಣೀಭೂತರಾದಂತಹ ಜೇಡರ ದಾಸಿಮಯ್ಯ ಅವರು ದೇವರ ದಾಸಿಮಯ್ಯ ಆಗಿ ಹೇಗೆ ಪರಿವರ್ತನೆ ಆಗ್ತಾರೆ, ಎಷ್ಟೊಂದು ವಚನಗಳನ್ನ ತಮಗೆ ಕೊಡಮಾಡಿದ್ದಾರೆ. ಅಂತಹ ದೇವರ ದಾಸಿಮಯ್ಯ ಅವರಿಗೆ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನ ತಿಳಿಸುತ್ತಾ ಹಾಗೆ ಇದನ್ನು ಪರಿಚಯ ಮಾಡಿದಂತಹ ಲೇಖಕರಿಗೂ ನನ್ನ ವಂದನೆಗಳನ್ನ ತಿಳಿಸುತ್ತಾ ಈ ಒಂದು ಸುಂದರವಾದ ವೇದಿಕೆಗೆ ನನ್ನನ್ನ ಪರಿಚಯ ಮಾಡಿಕೊಟ್ಟಂತಹ ಸುಧಾ ಮೇಡಮ್ ಅವರು ಗೀತಾ ಮೇಡಮ್ ಅವರಿಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಗೀತಾ ಮೇಡಮ್ ಅವರು ನಿಮ್ಮೆಲ್ಲ ಧ್ಯಾನಿಗಳನ್ನ ನನಗೆ ದರ್ಶನ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದೆಲ್ಲವನ್ನು ನಮಗೆ ಕೊಡಮಾಡಿದಂತಹ ಇಂತಹ ಬೃಹತ್ ವೇದಿಕೆಯನ್ನ ಎಲ್ಲ ಕಡೆಯೂ ಸ್ಥಾಪನೆ ಮಾಡಿದಂತಹ ನಮ್ಮ ಪೂಜ್ಯರು ಬ್ರಹ್ಮರ್ಷಿ ಪಿತಾಮಹ ಗುರುವಿಗೆ ನಾನು ಅನಂತ ಕೋಟಿ ವಂದನೆಗಳನ್ನ ತಿಳಿಸುತ್ತಾ ತಮ್ಮೆಲ್ಲರಿಗೂ ಅನಂತ ಆತ್ಮಪೂರ್ವಕ ವಂದನೆಗಳನ್ನ ಧನ್ಯವಾದಗಳನ್ನ ತಿಳಿಸುವುದರ ಮೂಲಕ ನಾನು ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಮಾಸ್ಟರ್ ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು.